20 ವರ್ಷಗಳಿಂದ ಆತ ಒಂದೇ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಮನೆಯವರ ವಿಶ್ವಾಸ ಕೂಡ ಗಳಿಸಿದ್ದ. ಏನೇ ಮಾಡಿದ್ರೂ ಅಲ್ಲಿ ಅವನಿರಲೇಬೇಕಿತ್ತು. ಅಷ್ಟರ ಮಟ್ಟಿಗೆ ಕುಟುಂಬದಲ್ಲಿ ಬೆರೆತು ಹೋಗಿದ್ದ. ಸದ್ಯ ಅದೇ ಆಸಾಮಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಷ್ಟಕ್ಕೂ ಆತ ಮಾಡಿದ ತಪ್ಪೇನು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಉಂಡ ಮನೆಗೆ ಕನ್ನ ಹಾಕಿದ ಮನೆ ಕೆಲಸದವ ಅಂದ. ಚಿನ್ನದ ಬಿಸ್ಕತ್ ಬೆಳ್ಳಿ ಕದ್ದು ಗಿರವಿ ಇಟ್ಟಿದ್ದ ಆಸಾಮಿ. ಜಯನಗರ 8ನೇ ಕ್ರಾಸ್ನಲ್ಲಿರೋ ಆದರ್ಶ ರೆಸಿಡೆನ್ಸಿಯಲ್ಲಿ ಗ್ರಾನೈಟ್ ಉದ್ಯಮಿ ಅಶೋಕ್ ಪರಸರಮಪುರಿ ಕಳೆದ 20 ವರ್ಷಗಳಿಂದ ವಾಸವಾಗಿದ್ರು. ಇದೇ ಮನೆಯಲ್ಲಿ ಕಾರ್ತಿಕ್ ಎಂಬಾತ ಮನೆ ಕೆಲಸ ಮಾಡಿಕೊಂಡಿದ್ದ. ಜೊತೆಗೆ ಉದ್ಯಮಿಗೆ ಮ್ಯಾನೇಜರ್ ರೀತಿಯಲ್ಲಿ ಕೂಡ ಕೆಲಸ ಮಾಡಿಕೊಂಡು ಎಲ್ಲ ತರಹದ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದ. ಉದ್ಯಮಿಗೆ ಗೋಲ್ಡ್ ಬಿಸ್ಕತ್ಗಳನ್ನು ಸ್ಟೋರೇಜ್ ಮಾಡಿಕೊಳ್ಳೋ ಹವ್ಯಾಸ ಇತ್ತು. ಪ್ರತಿ ಬಾರಿ ದುಬೈಗೆ ಹೋಗಿ ಬಂದಾಗಲೂ ತನಗೆ ಬೇಕಾದಷ್ಟು ಗೋಲ್ಡ್ ಬಿಸ್ಕತ್ಗಳನ್ನು ಖರೀದಿ ಮಾಡಿಕೊಂಡು ಬರ್ತಾ ಇದ್ದ. ಹೀಗೆ ಮನೆಯಲ್ಲಿ ತಂದಿಟ್ಟಿದ್ದ ಗೋಲ್ಡ್ ಬಿಸ್ಕತ್ಗಳ ಮೇಲೆ ಕಾರ್ತಿಕ್ ಕಣ್ಣು ಬಿದ್ದಿದೆ. ಸುಮಾರು 1.5 kg ಬಿಸ್ಕತ್ತು ಕದ್ದು ಆರೋಪಿ ಅಂಧರಾಗಿದ್ದಾನೆ. ಒಂದೂವರೆ ಕೆಜಿಗಿಂತ ಜಾಸ್ತಿ ಗೋಲ್ಡ್ ಥೆಫ್ಟ್ ಆಗಿದೆ ಅವ್ರ ಮನೆಯಿಂದ. ಇದು ಒಂದೇ ಸರಿ ಆಗಿಲ್ಲ, ಅವ್ರಿಗೆ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಜಾಸ್ತಿ ಆಗುವಾಗ ಅವ್ರಿಗೆ ಡೌಟ್ ಬಂತು. ಅದಕ್ಕೋಸ್ಕರ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಜಯನಗರ ಪೊಲೀಸ್ ಸ್ಟೇಷನ್ಗೆ. ಇದರಲ್ಲಿ ಕಂಪ್ಲೇನೆಂಟ್ ಅವರೇ ಡೌಟ್ ಮಾಡ್ತಾಯಿದ್ರು ಅವ್ರ ಮನೆಯಲ್ಲಿ ಕೆಲಸ ಮಾಡೋವ್ರ ಮೇಲೆ ಮತ್ತು ಕೆಲವರು ಪರಿಚಿತವ್ರ ಮೇಲೆ. ಆ ಟೋಟಲ್ ಪಟ್ಟಿ ನಮ್ಮ ಜಯನಗರ ಅವ್ರ ಸ್ಟಾಫ್ಗೆ ಅವ್ರು ಕೊಟ್ಟಿದ್ರು. ಅದಾದ ಮೇಲೆ ನಮ್ಮ DCP ಅವರು, ACPs ಮತ್ತು ಇನ್ಸ್ಪೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಶ್ಯಾಡೋ ಮಾಡಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಅವ್ರ ಜೊತೆಗೆ ಅವ್ರದ್ದು ಚಲನವಲನ ಎಲ್ಲ ಪತ್ತೆ ಮಾಡಿ ಒಂದು ಸರಿ ಯಾರೋ ಒಬ್ಬ ಈ ಮೂರು ಜನ ಯಾರ್ದು FIR ಅಲ್ಲಿ ಹೆಸರು ಬಂದಿತ್ತು, ಆ ಪೈಕಿ ಒಬ್ಬನ ಮೇಲೆ ರೆಡ್ ಹ್ಯಾಂಡೆಡ್ ಅವ್ರಿಗೆ ನಮ್ಮ ಪೊಲೀಸ್ ಅವರು ಹಿಡಿದಿದ್ರು. ಮತ್ತೆ ಇನ್ನೊಂದು ಸರಿ ಕಳ್ಳತನ ಮಾಡುವಾಗ. ಸೊ ಅಲ್ಲಿಂದ ಟ್ರೇಸ್ ಮಾಡುವಾಗ ಇದು ಗೊತ್ತಾಯಿತು, ಸುಮಾರು ವರ್ಷದಿಂದ ಒಂದು ಡುಪ್ಲಿಕೇಟ್ ಕೀ ಮಾಡಿಕೊಂಡು ಅವ್ರ ಮ್ಯಾನೇಜರ್ನೇ ಟೋಟಲ್ ಕಳ್ಳತನ ಮಾಡಿಬಿಟ್ಟಿದ್ರು. ಇಲ್ಲಿವರೆಗೆ 1 kg 40 grams ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 1 kg ಸಿಲ್ವರ್ ಆರ್ಟಿಕಲ್ಸ್ ರಿಕವರಿ ಆಗಿದೆ. ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕಾರ್ತಿಕ್ ಚಿನ್ನದ ಬಿಸ್ಕತ್ತುಗಳ ಮೇಲೆ ಕಣ್ಣು ಹಾಕಿದ್ದ. ಅಲ್ಲದೆ ಎಲ್ಲಿ ಇಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿತ್ತು. ಕಬೋರ್ಡ್ ನಕಲಿ ಕೀ ಮಾಡಿಸ್ಕೊಂಡು ಸಮಯ ಸಿಕ್ಕಾಗ್ಲೆಲ್ಲ ಒಂದೊಂದು ಚಿನ್ನದ ಬಿಸ್ಕತ್ಗಳನ್ನ ಎಗರಿಸ್ತಿದ್ದ. ಮನೆ ಮಾಲೀಕರಿಗೆ ಡೌಟ್ ಬಂದು ಕೇಳಿದಾಗ ಮನೆಯಲ್ಲೇ ಯಾರೋ ಕಳ್ಳರಿದ್ದಾರೆ ಅಂತ ಪುಂಗಿ ಬಿಟ್ಟಿದ್ದ. ಈಗ ಅಶೋಕ್ ಒಂದು ಐಡಿಯಾ ಮಾಡಿ ಲಾಕರ್ ಬಳಿ ಒಂದು ಸೀಕ್ರೆಟ್ ಕ್ಯಾಮೆರಾ ಇಟ್ಟಿದ್ರು. ಇದು ಗೊತ್ತಿಲ್ಲದೆ ಈ ಕಾರ್ತಿಕ್ ತನ್ನ ಕುತಂತ್ರ ಬುದ್ಧಿ ಮುಂದುವರಿಸಿದ್ದಾನೆ. ಆಗ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಕಾರ್ತಿಕ್ ಕೃತ್ಯ ಬಯಲಾಗಿದೆ. 89 lakhs ಅಂದಾಜು ರಿಕವರಿ ಆಗಿದೆ ಜಯನಗರ ಪೊಲೀಸ್ ಸ್ಟೇಷನ್ಲಿ. ಇಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಜಯನಗರ ಪೊಲೀಸ್ ಅವರು ಅವ್ರಿಗೆ ಶ್ಯಾಡೋ ಮಾಡಿದರು. ಮತ್ತು ಅವ್ರದ್ದು ಟೋಟಲ್ ಡೀಟೇಲ್ಸ್ ಅಂದರೆ ಬಿಫೋರ್ ಕಮಿಟಿಂಗ್ ಆಫ್ ಅಫೆನ್ಸ್, ನಂತರ ಮಾಡುವಾಗ ಅವರು ರೆಡ್ ಹ್ಯಾಂಡೆಡ್ ಸಿಕ್ಕಿದ ಮೇಲೆ ಈಗ ಅವ್ರಿಗೆ ಹಿಡಿದ ಮೇಲೆ ಎಲ್ಲ ಈ ವಿಷಯ ಗೊತ್ತಾಯಿತು. ಸೊ ಇದು ಒಂಥರ ವಿದಿನ್ ದಿ ಅವ್ರ ಪರಿಚಿತ ಅವ್ರ ಕಡೆಯಿಂದ ಆಗಿದ್ದು, ಆದರೂ ಸ್ವಲ್ಪ ವ್ಯಾಲ್ಯೂ ತುಂಬ ಜಾಸ್ತಿ ಇತ್ತು. ಈ ರಿಕವರಿ ಆಗಿ 89 lakhs ರಿಕವರಿ ಆಗಿದೆ. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮನೆಯಲ್ಲಿದ್ದ ಸೋಪ್ ಬಳಸಿ ಅದರಿಂದ ಕೀ ಮಾರ್ಕ್ ಮಾಡಿಕೊಂಡು ಡೂಪ್ಲಿಕೇಟ್ ಕೀ ಮಾಡಿಕೊಂಡಿದ್ದು ಗೊತ್ತಾಗಿದೆ. ಅಲ್ಲದೆ ಕದ್ದ ಗೋಲ್ಡ್ ಬಿಸ್ಕೆಟ್ಗಳನ್ನ ಗಿರವಿ ಇಟ್ಟು ಹಣ ಪಡೆದು ಮಜಾ ಮಾಡಿರೋದಾಗಿ ಒಪ್ಕೊಂಡಿದ್ದಾನೆ. ಒಟ್ಟಾರೆ ಮನೆ ಮಗನಂತೆ ನೋಡಿಕೊಂಡ್ರೂ ಸಹ ಈ ಕಾರ್ತಿಕ್ ತನ್ನ ಕೆಟ್ಟ ಬುದ್ಧಿ ತೋರಿಸಿ ಕಂಬಿ ಹಿಂದೆ ಸೇರಿ ಮುದ್ದೆ ಮುರಿಯುವ ಪರಿಸ್ಥಿತಿ ತಂದುಕೊಂಡಿದ್ದು ದುರಂತವೇ ಸರಿ. ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.